ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಮಾಜಿ ಸಚಿವ ಬಿ ನಾಗೇಂದ್ರಗೆ ಈಗ ಮತ್ತೊಂದು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಮತ್ತೆರಡು ಅಕ್ರಮಗಳು ಪತ್ತೆ ಆಗಿರೋದಿಲ್ಲ. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಿಟ್ಟಿಲ್ಲ, ಇನ್ನು ಮುಂದೆ ಬಿಡೋದೂ ಇಲ್ಲ. ಈಗ ಮತ್ತೆರಡು ಅಕ್ರಮ ಪತ್ತೆ ಆಗಿದೆಯಂತೆ. ಹೊಸದಾಗಿ 2 ಅಕ್ರಮ ಪತ್ತೆ ಹಚ್ಚಿದೆ ಸಿಬಿಐ. ಕೆಜಿಟಿಟಿಐನಿಂದ 95 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಎಸ್ಟಿ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಯಾವ್ದ್ಯಾವ್ದು 2? ಕೆಜಿಟಿಟಿಐನಿಂದ 95 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಎಸ್ಟಿ ಕಲ್ಯಾಣ ಇಲಾಖೆಯಿಂದ ಸುಮಾರು 2.25 ಕೋಟಿ ವರ್ಗಾವಣೆ ಆಗಿದೆ. ವಾಲ್ಮೀಕಿ ನಿಗಮದ ಮೂಲಕ ನೆಕ್ಕಂಟಿ ನಾಗರಾಜ್ಗೆ ವರ್ಗಾವಣೆ ಮಾಡಿದ್ದು. ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ನೆಕ್ಕಂಟಿ ನಾಗರಾಜ್ ಈ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿ ನೀಡಿದೆ ಸಿಬಿಐ. ಸಿಐಡಿ, ಇಡಿ ಮತ್ತು ಇತರ ತನಿಖಾ ಸಂಸ್ಥೆಗಳಿಗೆ ತನಿಖೆಗೆ ಸೂಚನೆ ನೀಡಲಾಗಿತ್ತು. ತನಿಖೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ, ಹೊಸದಾಗಿ 2 ಅಕ್ರಮ ಪತ್ತೆ ಹಚ್ಚಿದ್ದಾರೆ ಸಿಬಿಐ. ಸಿಬಿಐ ಅವರೇ ಈಗ ಬಂದು ಈ ಹೊಸದಾಗಿರುವಂತ 2 ಅಕ್ರಮವನ್ನು ಪತ್ತೆ ಹಚ್ಚಬೇಕಿತ್ತ? ನಮ್ಮ ರಾಜ್ಯದ ತಂಡ ಇದನ್ನು ತನಿಖೆ ಮಾಡ್ತಾ ಇದೆಯಲ್ಲ, ಅವ್ರ ಗಮನಕ್ಕೆ ಇದು ಬರಲಿಲ್ವಾ? ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ 95 ಲಕ್ಷ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಟಿ ಇಲಾಖೆಯಿಂದ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ಹಣ ವರ್ಗಾವಣೆ. ಲಕ್ಷ, ಕೋಟಿ ಹಣ ಇಲ್ಲಿ ಹಗರಣ ಆಗಿರೋದು. ವಾಲ್ಮೀಕಿ ನಿಗಮದ ಮೂಲಕ ಆರೋಪಿ ನೆಕ್ಕಂಟಿ ನಾಗರಾಜ್ಗೆ ವರ್ಗಾವಣೆ ಮಾಡಲಾಗಿತ್ತು. ಇವರೇ ಇಲ್ಲಿ ಪ್ರಮುಖ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮತ್ತೆರಡು ಅಕ್ರಮಗಳು ಬಯಲಾಗಿರೋದು ಯಾಕೆ? ಇಲ್ಲಿವರೆಗೂ ಇದು ಗೊತ್ತಿರಲಿಲ್ವಾ, ಅಥವಾ ಗೊತ್ತಿದ್ರೂ ಆಚೆಗೆ ತರೋದಕ್ಕೆ ಆಗ್ತಿರ್ಲಿಲ್ವಾ ಅವರಿಗೆ? ಅಲ್ಲೇನಾದ್ರು ಅಡೆತಡೆಗಳಿತ್ತ? ಈಗ ತನಿಖೆ ಯಾವ ರೀತಿ ಸಾಗ್ತಾ ಹೋಗುತ್ತೆ? ಇದು ಸಚಿವರಿಗೆ ಎಷ್ಟು ಪರಿಣಾಮಕಾರಿ? ಮೊದಲನೇದಾಗಿ ಈ ಒಂದು ವಿವರವನ್ನ ಸದ್ಯದ ಮಟ್ಟಿಗೆ ಸಿಬಿಐ ಗಮನಕ್ಕೆ, ಅಂದ್ರೆ ಸಿಬಿಐ ಕೋರ್ಟ್ ಗಮನಕ್ಕೆ ತಂದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಕೋರ್ಟ್ನಿಂದ ಅನುಮತಿ ಲಭಿಸಿರುವ ಪ್ರಕಾರ ಈ ಒಂದು ತನಿಖೆಯನ್ನ ಮಾಡಲು ಆರಂಭಿಸಿರುವಂತಹ ಸಿಬಿಐ ಈ ಒಂದು ತನಿಖೆ ಅಂದ್ರೆ 2 ಪ್ರಕರಣಗಳ ಹೊಸದಾಗಿ ಏನೀಗ ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ಮೊದಲನೇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ಹಾಗೂ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಂದ 95 ಲಕ್ಷ ಆರೋಪಿಯ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಸಿಬಿಐ ಪತ್ತೆ ಹಚ್ಚಿದೆ. ಇದನ್ನ ಎಸ್ಐಟಿ ಮುತ್ತಿ ಹಾಕಿತ್ತು ಅಥವಾ ಪತ್ತೆ ಹಚ್ಚಿರಲಿಲ್ಲ. ಈ ಕಾರಣದಿಂದ ಹೈಕೋರ್ಟ್ ನೇರವಾಗಿ ಸಿಬಿಐಗೆ ಈ ವಿಚಾರದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸೋದಕ್ಕೆ, ಅದಾದ ನಂತರ ಇವುಗಳನ್ನ ಹೊರತುಪಡಿಸಿ ಮುಂದೆ ಯಾವುದಾದರೂ ಇಲಾಖೆಯಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರಾ ಅನ್ನೊಂದು ಪ್ರಶ್ನೆಯನ್ನ ಇಟ್ಟು ತನಿಖೆಯನ್ನ ಆರಂಭ ಮಾಡೋದಕ್ಕೆ, ಮುಂದುವರಿಸೋದಕ್ಕೆ ಈಗ ಸೂಚನೆಯನ್ನು ನೀಡಿರುವಂತದ್ದು. ಈ ಸದ ಮಟ್ಟಿಗೆ ವಾಲ್ಮೀಕಿ ಹಗರಣದಿಂದ ನಾವು ಸೇಫ್ ಆಗಿದ್ವಿ ಅಂದ್ಕೊಂಡಿದ್ದಂತ ಅಷ್ಟು ಅಧಿಕಾರಿಗಳು ಮತ್ತೊಮ್ಮೆ ಸಿಬಿಐ ತೆಕ್ಕೆಗೆ ಬೀಳುವಂತ ಅಷ್ಟು ಸಾಧ್ಯತೆಯನ್ನು ನಾವು ನೋಡ್ತಿರುವಂತದ್ದು. ಅಶ್ವಥ್. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಮಾಜಿ ಸಚಿವ ಬಿ ನಾಗೇಂದ್ರಗೆ ಈಗ ಮತ್ತೊಂದು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಮತ್ತೆರಡು ಅಕ್ರಮಗಳು ಪತ್ತೆ ಆಗಿರೋದಿಲ್ಲ. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಿಟ್ಟಿಲ್ಲ, ಇನ್ನು ಮುಂದೆ ಬಿಡೋದೂ ಇಲ್ಲ. ಈಗ ಮತ್ತೆರಡು ಅಕ್ರಮ ಪತ್ತೆ ಆಗಿದೆಯಂತೆ. ಹೊಸದಾಗಿ 2 ಅಕ್ರಮ ಪತ್ತೆ ಹಚ್ಚಿದೆ ಸಿಬಿಐ. ಕೆಜಿಟಿಟಿಐನಿಂದ 95 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಎಸ್ಟಿ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಯಾವ್ದ್ಯಾವ್ದು 2? ಕೆಜಿಟಿಟಿಐನಿಂದ 95 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಎಸ್ಟಿ ಕಲ್ಯಾಣ ಇಲಾಖೆಯಿಂದ ಸುಮಾರು 2.25 ಕೋಟಿ ವರ್ಗಾವಣೆ ಆಗಿದೆ. ವಾಲ್ಮೀಕಿ ನಿಗಮದ ಮೂಲಕ ನೆಕ್ಕಂಟಿ ನಾಗರಾಜ್ಗೆ ವರ್ಗಾವಣೆ ಮಾಡಿದ್ದು. ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ನೆಕ್ಕಂಟಿ ನಾಗರಾಜ್ ಈ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿ ನೀಡಿದೆ ಸಿಬಿಐ. ಸಿಐಡಿ, ಇಡಿ ಮತ್ತು ಇತರ ತನಿಖಾ ಸಂಸ್ಥೆಗಳಿಗೆ ತನಿಖೆಗೆ ಸೂಚನೆ ನೀಡಲಾಗಿತ್ತು. ತನಿಖೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ, ಹೊಸದಾಗಿ 2 ಅಕ್ರಮ ಪತ್ತೆ ಹಚ್ಚಿದ್ದಾರೆ ಸಿಬಿಐ. ಸಿಬಿಐ ಅವರೇ ಈಗ ಬಂದು ಈ ಹೊಸದಾಗಿರುವಂತ 2 ಅಕ್ರಮವನ್ನು ಪತ್ತೆ ಹಚ್ಚಬೇಕಿತ್ತ?
ನಮ್ಮ ರಾಜ್ಯದ ತಂಡ ಇದನ್ನ ತನಿಖೆ ಮಾಡ್ತಾ ಇದೆಯಲ್ಲ, ಅವ್ರ ಗಮನಕ್ಕೆ ಇದು ಬರಲಿಲ್ವಾ? ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ 95 ಲಕ್ಷ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಟಿ ಇಲಾಖೆಯಿಂದ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ಹಣ ವರ್ಗಾವಣೆ. ಲಕ್ಷ ಕೋಟಿ ಹಣ ಇಲ್ಲಿ ಹಗರಣ ಆಗಿರೋದು. ವಾಲ್ಮೀಕಿ ನಿಗಮದ ಮೂಲಕ ಆರೋಪಿ ನೆಕ್ಕಂಟಿ ನಾಗರಾಜ್ಗೆ ವರ್ಗಾವಣೆ ಮಾಡಲಾಗಿತ್ತು. ಇವರೇ ಇಲ್ಲಿ ಪ್ರಮುಖ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮತ್ತೆರಡು ಅಕ್ರಮಗಳು ಬಯಲಾಗಿರೋದು. ಯಾಕೆ ಇಲ್ಲಿವರೆಗೂ ಇದು ಗೊತ್ತಿರ್ಲಿಲ್ವಾ, ಅಥವಾ ಗೊತ್ತಿದ್ರೂ ಆಚೆಗೆ ತರೋದಕ್ಕೆ ಆಗ್ತಿರ್ಲಿಲ್ವಾ ಅವರಿಗೆ? ಅಲ್ಲೇನಾದ್ರು ಅಡೆತಡೆಗಳಿತ್ತ? ಈಗ ತನಿಖೆ ಯಾವ ರೀತಿ ಸಾಗ್ತಾ ಹೋಗುತ್ತೆ? ಇದು ಸಚಿವರಿಗೆ ಎಷ್ಟು ಪರಿಣಾಮಕಾರಿ? ಮೊದಲನೇದಾಗಿ ಈ ಒಂದು ವಿವರವನ್ನ ಸದ್ಯದ ಮಟ್ಟಿಗೆ ಸಿಬಿಐ ಗಮನಕ್ಕೆ, ಅಂದ್ರೆ ಸಿಬಿಐ ಕೋರ್ಟ್ ಗಮನಕ್ಕೆ ತಂದಿರೋದು ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಕೋರ್ಟ್ ನಿಂದ ಅನುಮತಿ ಲಭಿಸಿರುವ ಪ್ರಕಾರ ಈ ಒಂದು ತನಿಖೆಯನ್ನ ಮಾಡಲು ಆರಂಭಿಸಿರುವಂತಹ ಸಿಬಿಐ ಈ ಒಂದು ತನಿಖೆ ಅಂದ್ರೆ 2 ಪ್ರಕರಣಗಳ ಹೊಸದಾಗಿ ಏನೀಗ ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ಮೊದಲನೇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ಹಾಗೂ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಂದ 95 ಲಕ್ಷ ಆರೋಪಿಯ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಸಿಬಿಐ ಪತ್ತೆ ಹಚ್ಚಿದೆ. ಇದನ್ನ ಎಸ್ಐಟಿ ಮುತ್ತಿ ಹಾಕಿತ್ತು ಅಥವಾ ಪತ್ತೆ ಹಚ್ಚಿರಲಿಲ್ಲ. ಈ ಕಾರಣದಿಂದ ಹೈಕೋರ್ಟ್ ನೇರವಾಗಿ ಸಿಬಿಐಗೆ ಈ ವಿಚಾರದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸೋದಕ್ಕೆ, ಅದಾದ ನಂತರ ಇವುಗಳನ್ನ ಹೊರತುಪಡಿಸಿ ಮುಂದೆ ಯಾವುದಾದರೂ ಇಲಾಖೆಯಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರಾ ಅನ್ನೊಂದು ಪ್ರಶ್ನೆಯನ್ನ ಇಟ್ಟು ತನಿಖೆಯನ್ನ ಆರಂಭ ಮಾಡೋದಕ್ಕೆ, ಮುಂದುವರಿಸೋದಕ್ಕೆ ಈಗ ಸೂಚನೆಯನ್ನ ನೀಡಿರುವಂತದ್ದು. ಈ ಸದ ಮಟ್ಟಿಗೆ ವಾಲ್ಮೀಕಿ ಹಗರಣದಿಂದ ನಾವು ಸೇಫ್ ಆಗಿದ್ವಿ ಅಂದ್ಕೊಂಡಿದ್ದಂತ ಅಷ್ಟು ಅಧಿಕಾರಿಗಳು ಮತ್ತೊಮ್ಮೆ ಸಿಬಿಐ ತೆಕ್ಕೆಗೆ ಬೀಳುವಂತ ಅಷ್ಟು ಸಾಧ್ಯತೆಯನ್ನು ನಾವು ನೋಡ್ತಿರುವಂತದ್ದು. ಅಶ್ವಥ್. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನೀವೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವಥ್. ಮಾಜಿ ಸಚಿವ ಬಿ ನಾಗೇಂದ್ರಗೆ ಈಗ ಮತ್ತೊಂದು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಮತ್ತೆರಡು ಅಕ್ರಮಗಳು ಪತ್ತೆ ಆಗಿರೋದಿಲ್ಲ. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಿಟ್ಟಿಲ್ಲ, ಇನ್ನು ಮುಂದೆ ಬಿಡೋದೂ ಇಲ್ಲ. ಈಗ ಮತ್ತೆರಡು ಅಕ್ರಮ ಪತ್ತೆ ಆಗಿದೆಯಂತೆ. ಹೊಸದಾಗಿ 2 ಅಕ್ರಮ ಪತ್ತೆ ಹಚ್ಚಿದೆ ಸಿಬಿಐ. ಕೆಜಿಟಿಟಿಐನಿಂದ 95 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಎಸ್ಟಿ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಯಾವ್ದು 2? ಕೆಜಿಟಿಟಿಐನಿಂದ 95 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಎಸ್ಟಿ ಕಲ್ಯಾಣ ಇಲಾಖೆಯಿಂದ ಸುಮಾರು 2.25 ಕೋಟಿ ವರ್ಗಾವಣೆ ಆಗಿದೆ. ವಾಲ್ಮೀಕಿ ನಿಗಮದ ಮೂಲಕ ನೆಕ್ಕಂಟಿ ನಾಗರಾಜ್ಗೆ ವರ್ಗಾವಣೆ ಮಾಡಿದೆ. ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ನೆಕ್ಕಂಟಿ ನಾಗರಾಜ್ ಈ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿ ನೀಡಿದೆ ಸಿಬಿಐ. ಸಿಐಡಿ, ಇಡಿ ಮತ್ತು ಇತರ ತನಿಖಾ ಸಂಸ್ಥೆಗಳಿಗೆ ತನಿಖೆಗೆ ಸೂಚನೆ ನೀಡಲಾಗಿತ್ತು. ತನಿಖೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ, ಹೊಸದಾಗಿ 2 ಅಕ್ರಮ ಪತ್ತೆ ಹಚ್ಚಿದ್ದಾರೆ ಸಿಬಿಐ. ಸಿಬಿಐ ಅವರೇ ಈಗ ಬಂದು ಈ ಹೊಸದಾಗಿರುವಂತ 2 ಅಕ್ರಮವನ್ನು ಪತ್ತೆ ಹಚ್ಚಬೇಕಿತ್ತ? ನಮ್ಮ ರಾಜ್ಯದ ತಂಡ ಇದನ್ನ ತನಿಖೆ ಮಾಡ್ತಾ ಇದೆಯಲ್ಲ, ಅವ್ರ ಗಮನಕ್ಕೆ ಇದು ಬರಲಿಲ್ವಾ? ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ 95 ಲಕ್ಷ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಟಿ ಇಲಾಖೆಯಿಂದ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ಹಣ ವರ್ಗಾವಣೆ. ಲಕ್ಷ ಕೋಟಿ ಹಣ ಇಲ್ಲಿ ಹಗರಣ ಆಗಿರೋದು. ವಾಲ್ಮೀಕಿ ನಿಗಮದ ಮೂಲಕ ಆರೋಪಿ ನೆಕ್ಕಂಟಿ ನಾಗರಾಜ್ಗೆ ವರ್ಗಾವಣೆ ಮಾಡಲಾಗಿತ್ತು. ಇವರೇ ಇಲ್ಲಿ ಪ್ರಮುಖ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮತ್ತೆರಡು ಅಕ್ರಮಗಳು ಬಯಲಾಗಿರೋದು. ಯಾಕೆ ಇಲ್ಲಿವರೆಗೂ ಇದು ಗೊತ್ತಿರ್ಲಿಲ್ವಾ, ಅಥವಾ ಗೊತ್ತಿದ್ರೂ ಆಚೆಗೆ ತರೋದಕ್ಕೆ ಆಗ್ತಿರ್ಲಿಲ್ವಾ ಅವರಿಗೆ? ಅಲ್ಲೇನಾದ್ರು ಅಡೆತಡೆಗಳಿತ್ತ? ಈಗ ತನಿಖೆ ಯಾವ ರೀತಿ ಸಾಗ್ತಾ ಹೋಗುತ್ತೆ? ಇದು ಸಚಿವರಿಗೆ ಎಷ್ಟು ಪರಿಣಾಮಕಾರಿ? ಮೊದಲನೇದಾಗಿ ಈ ಒಂದು ವಿವರವನ್ನ ಸದ್ಯದ ಮಟ್ಟಿಗೆ ಸಿಬಿಐ ಗಮನಕ್ಕೆ, ಅಂದ್ರೆ ಸಿಬಿಐ ಕೋರ್ಟ್ ಗಮನಕ್ಕೆ ತಂದಿರೋದು ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಕೋರ್ಟ್ ನಿಂದ ಅನುಮತಿ ಲಭಿಸಿರುವ ಪ್ರಕಾರ ಈ ಒಂದು ತನಿಖೆಯನ್ನ ಮಾಡಲು ಆರಂಭಿಸಿರುವಂತಹ ಸಿಬಿಐ ಈ ಒಂದು ತನಿಖೆ ಅಂದ್ರೆ 2 ಪ್ರಕರಣಗಳ ಹೊಸದಾಗಿ ಏನೀಗ ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ಮೊದಲನೇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ 2.17 ಕೋಟಿ ಹಾಗೂ
ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಂದ 95 ಲಕ್ಷ ಆರೋಪಿಯ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಸಿಬಿಐ ಪತ್ತೆ ಹಚ್ಚಿದೆ. ಇದನ್ನ SIT ಮುತ್ತಿ ಹಾಕಿತ್ತು ಅಥವಾ ಪತ್ತೆ ಹಚ್ಚಿರಲಿಲ್ಲ. ಈ ಕಾರಣದಿಂದ ಹೈಕೋರ್ಟ್ ನೇರವಾಗಿ ಸಿಬಿಐಗೆ ಈ ವಿಚಾರದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸೋದಕ್ಕೆ, ಅದಾದ ನಂತರ ಇವುಗಳನ್ನ ಹೊರತುಪಡಿಸಿ ಮುಂದೆ ಯಾವುದಾದರೂ ಇಲಾಖೆಯಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರಾ ಅನ್ನೊಂದು ಪ್ರಶ್ನೆಯನ್ನ ಇಟ್ಟು ತನಿಖೆಯನ್ನ ಆರಂಭ ಮಾಡೋದಕ್ಕೆ ಮುಂದುವರಿಸೋದಕ್ಕೆ ಈಗ ಸೂಚನೆಯನ್ನ ನೀಡಿರುವಂತದ್ದು. ಈ ಸದ ಮಟ್ಟಿಗೆ ವಾಲ್ಮೀಕಿ ಹಗರಣದಿಂದ ನಾವು ಸೇಫ್ ಆಗಿದ್ವಿ ಅಂದ್ಕೊಂಡಿದ್ದಂತ ಅಷ್ಟು ಅಧಿಕಾರಿಗಳು ಮತ್ತೊಮ್ಮೆ ಸಿಬಿಐ ತೆಕ್ಕೆಗೆ ಬೀಳುವಂತ ಅಷ್ಟು ಸಾಧ್ಯತೆಯನ್ನು ನಾವು ನೋಡ್ತಿರುವಂತದ್ದು. ಅಶ್ವಥ್. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.